ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಹೆಣ್ಗಾಯಿ ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಸ್ಟವ್ ಹಚ್ಬಿಟ್ಟು ಒಂದು ಚಿಕ್ಕ ಪ್ಯಾನಲ್ಲಿ ಕಡಲೆ ಬೀಜನ ಸ್ವಲ್ಪ ಹುರ್ಕೊಳ್ಳೋಣ. ಒಂದು ಸ್ವಲ್ಪ ಸಿಪ್ಪೆ ಎಲ್ಲ ಕಪ್ಪಾಗೋವರೆಗೂ ಹುರ್ಕೋಬೇಕು. ಇನ್ನು ಎಣ್ಗಾಯಿಗೆ ಈ ಥರ ಪರ್ಪಲ್ ಕಲರ್ ಇರೋ ಮುಳುಗಾಯಿ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಥರ 4 ಭಾಗ ಕಟ್ ಮಾಡಿಕೊಂಡು ಒಂದ್ಸತಿ ನೋಡ್ಕೋಬೇಕು. ಕೆಲವೊಂದು ಮುಳುಗಾಯಿ ಹುಳುಕ ಆಗಿರುತ್ತೆ. ಇನ್ನು ನೀರಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮುಳುಗಾಯಿನ ನೆನೆಸಿಟ್ಕೋಬೇಕು. ಇನ್ನು ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ, 1-2 ಈರುಳ್ಳಿ, ಒಂದು 4 ಟೊಮೊಟೊ ಹಣ್ಣು ಜಾಸ್ತಿ ಇದ್ದಷ್ಟು ಟೇಸ್ಟ್ ಕೊಡುತ್ತೆ. ಇನ್ನು ಸ್ವಲ್ಪ ಮೆಣಸು, ಒಂದು 4-5, 1-2 ಚಕ್ಕೆ, 1-2 ಲವಂಗ, ಇನ್ನು ಸ್ವಲ್ಪ ಅರಿಶಿನ ಪುಡಿ, 1 ಸ್ಪೂನ್ ಸಾಂಬಾರು ಪುಡಿ, 1 ಸ್ಪೂನ್ ಖಾರ ಪುಡಿ. ನಿಮಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ ಖಾರನ. ಇನ್ನು ಈ ಕಡಲೆ ಬೀಜನ ಹುರಿದಿಟ್ಕೊಂಡಿದ್ದೆ, ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಬರೀ ಕಡಲೆ ಬೀಜನ ಹಾಕ್ಕೊತಾ ಇದ್ದೀನಿ. ಸಿಪ್ಪೆ ಸಮೇತ ಏನು ಹಾಕೋದು ಬೇಡ. ಎಷ್ಟು ಬೇಕಷ್ಟು ನೀರು ನೋಡಿಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು, ಇಲ್ಲ ಶುಂಠಿ ಬೆಳ್ಳುಳ್ಳಿ ಇದ್ದರೆ ಅದನ್ನು ಹಾಕೊಂಡ್ರೂ ಆಗುತ್ತೆ. ಇನ್ನು ಸ್ಟವ್ ಹಚ್ಕೊಂಡು ಪಾತ್ರೆ ಅಥವಾ ಕುಕ್ಕರ್ಗೆ ಕಾದ್ಮೇಲೆ ಸ್ವಲ್ಪ ಎಣ್ಣೆ, ಕರಿಬೇವಿನ ಸೊಪ್ಪು, ಸಾಸಿವೆನ ಹಾಕ್ಕೊಳ್ಬೇಕು. ಇನ್ನು ಈ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಮುಳುಗಾಯಿನ ಹಾಕ್ಕೊಂಡು ಸ್ವಲ್ಪ 75% ಅಷ್ಟು ಬಾಡಿಸ್ಕೊಳ್ಬೇಕು. ಕಂದು ಬಣ್ಣ ಬರೋವರೆಗೂ. ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಬಾಡ್ಕೊಳ್ಳುತ್ತೆ. ನೋಡಿ, ಈ ಥರ ಕಂದು ಬಣ್ಣ ಬರೋವರೆಗೂ ಬಾಡಿಸ್ಕೊಳ್ಬೇಕು. ಇನ್ನು ರುಬ್ಬಿಟ್ಕೊಂಡಿದ್ದಂಥ ಖಾರ ಎಲ್ಲ ಹಾಕಿಬಿಟ್ಟು ನಿಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೋಬೋದು, ಇಲ್ಲ ಸ್ವಲ್ಪ ಅನ್ನದ ಜೊತೆ ತಿನ್ನೋಕ್ಕೆ ಬೇಕು ಅಂದರೆ ನೀರು ಥರ ಸ್ವಲ್ಪ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೋಬೋದು. ಗಟ್ಟಿ ಇದ್ದರೆ ಇದು ರೊಟ್ಟಿ ಅಥವಾ ಚಪಾತಿ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ಹೇಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಮ್ಮ ಚಿಕ್ಕಮಂಗ್ಳೂರಲ್ಲಿ ಝೀ ಕನ್ನಡ ಡ್ರಾಮಾ ಜೂನಿಯರ್ಸ್ ಟೀಮ್ ಕಡೆಯಿಂದ ಸಮ್ಮರ್ ಕ್ಯಾಂಪ್ನ ಇಟ್ಕೊಂಡಿದ್ರು. ನಾನು ನನ್ನ ಮಗಳನ್ನ ಅಲ್ಲಿ ಸಮ್ಮರ್ ಕ್ಯಾಂಪ್ಗೆ ಹಾಕಿದ್ದೆ. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ಹಾಗೆ ನೀವು ಕೂಡ ನಿಮ್ಮ ಮಕ್ಕಳನ್ನ ಸಮ್ಮರ್ ಕ್ಯಾಂಪಿಗೆ ಹಾಕಿದರೆ ಏನೆಲ್ಲ ಕಲಿಸ್ಕೊಟ್ರು ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.